ఏం చేస్తావమ్మా టైం అంతా తీసుకోమ్మా ఏం చేసేదంతా ವ್ಯವಸಾಯ ಬಿಟ್ಟರೆ ಬೇರೆ ಏನಿಲ್ಲ. ಬೇರೆ ಅನುಕೂಲ ಮಾಡಿಕೊಡಿ ಸರ್. ಎಜುಕೇಶನ್ ಸೇರಿಸ್ಬೋದು ಪಾಪ ಅವ್ರಿಗೆ ಅದನ್ನು ನೆಕ್ಸ್ಟ್ ಇಲ್ಲೇ ಎಲ್ಲ ಸೇರಿಸ್ಬೇಕು. ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ. ಈಗ ಹೊಸದಾಗಿ ಒಂದು ನಿಯಮ ಮಾಡಿದ್ದಾರೆ. ಈಗ ಆ ತಾಲೂಕಲ್ಲಿ ಯಾವುದು ವಸತಿ ಶಾಲೆ ಇದ್ದರೆ ಅದೇ ತಾಲೂಕಲ್ಲಿ ಅದೇ ತಾಲೂಕಲ್ಲೇ ಮಕ್ಕಳಿಗೆ 60% ಕೊಡಬೇಕು. ಅದನ್ನು 75 ಮುಂಚೆ ಇರಲಿಲ್ಲ. ಈ ಜಿಲ್ಲೆಗೆ ಬರ್ತದೆ. ಸೊ ಬೇರೆ ಬೇರೆ ಜಿಲ್ಲೆಯವರೆಲ್ಲ ಬರೋರು ಬೇರೆ ಆಗಬೇಕು. ಈಗ ಅದೇ ಜಿಲ್ಲೆಯವ್ರಿಗೆ ಮಾಡಬೇಕು ಅಂತ ಈ ಶೈಕ್ಷಣಿಕ ವ್ಯವಸ್ಥೆ ಆದಮೇಲೆ ನಮ್ಮ ತಾಲೂಕಿನಲ್ಲೇ ಈಗ ವಸತಿ ಶಾಲೆ ಮಾಡ್ಬೋದು. ಸ್ಕೂಲ್ ಕಡೆ ಒಬ್ಬನ ಮೇಲೇ ದುಡಿಬೇಕು ಎಲ್ಲ ಮಾಡಿ. ಜಾಸ್ತಿ ಮಾತಾಡಿದ್ದೀನಿ. ಸ್ಕೂಲ್ಗೆ ಅವರು ಅಂಗವಿಕಲ್ಪರ ಆಗ್ತಾರೆ ಅಂದ್ಕೊಂಡಿದ್ದೀನಿ ಸರ್. ಅವರು ಸ್ವಲ್ಪ ಏಟ್ ಆಗಿದೆ, ತುಂಬ ಕಾಲು ಜಾಸ್ತಿ ಆಗಿದೆ ಸರ್. ಸ್ವಲ್ಪ ನಾವು ಆಗಿದೆ ಸ್ವಲ್ಪ ನಾಳೆ ನಾಲ್ಕಿಂದ ಸ್ವಲ್ಪ ಗೌರಿಬಿದನೂರು ತಾಲೂಕಿನ ಕಲ್ಲೂಡಿ ಗ್ರಾಮದ ಶ್ರೀ ರಾಮಕೃಷ್ಣ ಶಾರದಾ ವಿದ್ಯಾಶಾಲೆಯಲ್ಲಿ ಪೋಷಕರ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದಾರೆ. ಬಹುಶಃ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಭಾಳ ಸಂತೋಷದಿಂದ ಎಲ್ಲ ಪೋಷಕರು ಮಕ್ಕಳ ಜೊತೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಆನಂದದಿಂದ ಕಾಲ ಕಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಗಾಳಿ ಜಾಸ್ತಿಯಾಗಿ ಶಾಮಿಯಾನ ಮೇಲಕ್ಕೆದ್ದು ಮೇಲ್ಗಡೆ 63 KV ಲೈನ್ಗೆ ಸ್ಪರ್ಶ ಆಗಿ ಇವತ್ತು ನಾಗೇನಹಳ್ಳಿ ಗ್ರಾಮದ ರಾಘವೇಂದ್ರ ಅವರು ಮೃತರಾಗಿದ್ದಾರೆ. ಸುಮಾರು ಹಲವಾರು ಜನ ಮಕ್ಕಳಿಗೆ ಮತ್ತು ಪೋಷಕರಿಗೆ ಮತ್ತು ಶಿಕ್ಷಕರಿಗೂ ಕೂಡ ಈ ಒಂದು ಘಟನೆಯಲ್ಲಿ ಕೆಲವರಿಗೆ ವಿದ್ಯುತ್ ಸ್ಪರ್ಶ ಆಗಿದೆ, ಕೆಲವರಿಗೆ
ಶಾಮಿಯಾನ ಗಾಳಿಗೆ ಹೋಗಿ ಬಿದ್ದಂಥ ಸಂದರ್ಭದಲ್ಲಿ ಗಾಯಗಳಾಗಿದ್ದಾವೆ. ಇದು ಸಂಪೂರ್ಣವಾಗಿ ಶಾಲೆಯ ಬೇಜವಾಬ್ದಾರಿ, ಶಾಮಿಯಾನವನ್ನು ಹಾಕಿರ್ತಕ್ಕಂಥವರ ಬೇಜವಾಬ್ದಾರಿ. ಇವತ್ತು ಯಾವುದೇ ಶಾಮಿಯಾನ ಹಾಕಿದ್ರೆ ಅದಕ್ಕೆ ಕಡೆ ಭಾಗದಲ್ಲಿ ಹಗ್ಗ ಕಟ್ಟಿ ಮೇಲ್ಗಡೆಗೆ ಅದನ್ನು ಭೂಮಿಯಲ್ಲಿ ಮಳೆ ಹೊಡೆದು ಅದಕ್ಕೆ ಕಟ್ತಕ್ಕಂಥದ್ದು ವಾಡಿಕೆ. ಆದರೆ ಇತ್ತೀಚೆಗೆ ಭಾಳ ಕೆಲವರು ಇದನ್ನ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಆಮೇಲೆ ಸುಮಾರು 5-6 ಎಕರೆ ಜಾಗ ಇರ್ತಕ್ಕಂಥ ವಿಸ್ತೀರ್ಣ ಇರ್ತಕ್ಕಂಥ ಕ್ರೀಡಾಂಗಣ ಇದೆ. ಅಲ್ಲಿ ಇದರ ಕೆಳಗೆ ಆಗಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಯಾವ ಕಾರಣಕ್ಕೆ ಅವ್ರು ಹಾಕಿದ್ರು ಅಂತಕ್ಕಂಥದ್ದು ಗೊತ್ತಿಲ್ಲ. ಆದರೂ ಇವತ್ತು ದುರಾದೃಷ್ಟ ಈ ರೀತಿ ಒಂದು ಘಟನೆ ಆಗಿದೆ. ನಮ್ಮ ಜಿಲ್ಲಾಡಳಿತ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಡಳಿತ ತಕ್ಷಣ ಇದಕ್ಕೆ ಸ್ಪಂದಿಸಿದೆ. ನಮ್ಮ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ ಅವರು, ಬೆಸ್ಕಾಂನ ಅಧಿಕಾರಿಗಳು, ನಮ್ಮ DDP ಅವರು ಎಲ್ಲರೂ ಇವತ್ತು ಸ್ಪಂದಿಸಿ ಈಗ ಎಲ್ಲರಿಗೂ ಆಸ್ಪತ್ರೆಯಲ್ಲಿ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಆದರೆ ಇವತ್ತು ರಾಘವೇಂದ್ರ ಅವರು ಸುಮಾರು 3 ಜನ ಮಕ್ಕಳನ್ನು ಬಿಟ್ಟು ಇವತ್ತು ತೀರ್ಕೊಂಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಖುದ್ದಾಗಿ ನನಗೆ ಮಾತಾಡಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಲ್ಲಿ 2 ಲಕ್ಷ ರೂಪಾಯಿ ಘೋಷಣೆ ಮಾಡಬೇಕು ಅಂತಕ್ಕಂಥ ಆದೇಶ ಮಾಡಿದ್ದಾರೆ. ಈಗ ಮೃತರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ನಾವು ಸರ್ಕಾರದಿಂದ ಅವರಿಗೆ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಹೋಗಿರೋ ಪ್ರಾಣವನ್ನು ವಾಪಸ್ ತರಲಿಕ್ಕೆ ಯಾರಿನಿಂದ ಸಾಧ್ಯ ಇಲ್ಲ. ಈಗ ಸನ್ಮಾನ್ಯ ನಮ್ಮ ಇಂಧನ ಸಚಿವರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ. ಈಗ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥವರ ಖರ್ಚು ವೆಚ್ಚಗಳನ್ನು ನೋಡ್ತೀವಿ ಅಂತಕ್ಕಂಥ ಮಾತಾಡಿದ್ದಾರೆ. ನಾನು ಇವ್ರ ಬಗ್ಗೆ ಕೂಡ ನಾನು ಮಾತಾಡಿದ್ದೀನಿ. ನೋಡೋಣ, ಮಾನವೀಯತೆಯ ದೃಷ್ಟಿಯಲ್ಲಿ ಏನಾದರೂ ಮಾಡಲಿಕ್ಕಾಗತ್ತಾ ನಮ್ಮ ಇಲಾಖೆಯಲ್ಲಿ. ಯಾಕಂದರೆ ವಿದ್ಯುತ್ ಇಲಾಖೆಯ, ಇಂಧನ ಇಲಾಖೆಯ ಬೇಜವಾಬ್ದಾರಿಯಿಂದ ಆಗಿರ್ತಕ್ಕಂಥ ಕೆಲಸ ಅಲ್ಲ ಇದು ಶಾಲೆಯವರು ಬೇಜವಾಬ್ದಾರಿಯಿಂದ ಆಗಿರ್ತಕ್ಕಂಥದ್ದು. ಅದರಿಂದ ಆದರೂ ನಾನು ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಏನಾದರೂ ಸಹಾಯ ಮಾಡಲಿಕ್ಕಾಗತ್ತಾ ಅನ್ನೋದನ್ನು ನಾನು ಸನ್ಮಾನ್ಯ ಇಂಧನ ಸಚಿವರ ಜೊತೆ ಕೂಡ ನಾನು ಮಾತಾಡ್ತೀನಿ. ಈಗಾಗಲೇ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಮಕ್ಕಳ ಶಿಕ್ಷಣದ ಬಗ್ಗೆ ಕೇಳಿದ್ದಾರೆ ಮತ್ತು ಶಾಲೆಯವರ ಜವಾಬ್ದಾರಿ ಕೂಡ ಭಾಳ ಹೆಚ್ಚಿದೆ. ಈಗ ಅವ್ರ ಮೇಲೆ ಈಗಾಗಲೇ ಕೇಸ್ ದಾಖಲು ಮಾಡಿದ್ದೀವಿ. ಅವ್ರನ್ನ ದಸ್ತಗಿರಿ ಕೂಡ ಮಾಡಿದ್ದಾರೆ. ಶಾಮಿಯಾನ ಹಾಕಿದವ್ರ ಮೇಲೆ ಕೂಡ ಕೇಸ್ ಹಾಕಿದ್ದೀವಿ. ಅದರಿಂದ ಕಾನೂನು ರೀತಿಯ ಏನೇನು ಕ್ರಮ ತಗೋಬೇಕು ಅಂತಕ್ಕಂಥ ತಗೊಳ್ತಾ ಇದ್ದೀವಿ. ಇನ್ನು ಬೇರೆ ಹೆಚ್ಚು ನಾನು ಈಗ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಈಗ ಮಕ್ಕಳ ಭವಿಷ್ಯತ್ತು, ಅವರ ವಿದ್ಯಾಭ್ಯಾಸದ ಬಗ್ಗೆ ಕೇಳಿದ್ದಾರೆ. ನೋಡೋಣ ಯಾವ ರೀತಿ ಅದಕ್ಕೆ ದಾರಿ ಹುಡುಕ್ಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ರಾಘವೇಂದ್ರ ಅವರೇ ಪಾಪ ದುಡಿದು ಮಕ್ಕಳನ್ನು ಸಾಕತಕ್ಕಂಥ ಜವಾಬ್ದಾರಿ ಹೊತ್ತಿರ್ತಕ್ಕಂಥವ್ರು. ಕೃಷಿ ಕುಟುಂಬ, ಕೃಷಿಯನ್ನು ನೆಚ್ಚಿಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥವ್ರು. ಅದರಿಂದ ಇವತ್ತು ಭಾಳ ನೋವಿನ ವಿಚಾರ. ಏನೇನು ಸಾಧ್ಯ ಇದೆ ನಾವು ಅವರಿಗೆ, ಅವರ ಮಕ್ಕಳ ಭವಿಷ್ಯತ್ತಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅವನ್ನೆಲ್ಲ ಪ್ರಯತ್ನ ಮಾಡ್ತೀವಿ. ಸರ್, ಒಂದು ಅಪ್ರಾಪ್ತ ಒಂದು ಹೆಣ್ಮಗುನೂ ಇದೆ. ಆ ಮಗುಗೂ ಒಂದು ಹೆಣ್ಣಿನ ಭವಿಷ್ಯ ಅಲ್ವಾ ಸರ್? ಆ ಮಗು ಏನಾದರೂ ಸೆಕ್ಯೂರ್ ಮಾಡ್ತೀರಾ? ನೋಡೋಣ, ಈಗ ಏನಾಗುತ್ತೆ, ಇಂಥ ಸಂದರ್ಭಗಳಲ್ಲಿ ನಾವು ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ರ ಬಗ್ಗೆ ನಾವು ಹೇಳಬೇಕೆ ವಿನ ಸುಮ್ಮನೆ ನಾವು ಇಂಥ ಸಂದರ್ಭದಲ್ಲಿ ತಪ್ಪು ಮಾಹಿತಿಯನ್ನು, ತಪ್ಪು ಗ್ರಹಿಕೆಯನ್ನು ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಈಗ ಏನೇನು ನಮ್ಮ ವ್ಯವಸ್ಥೆಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಅವರ ರಕ್ಷಣೆಗೆ ಏನೇನು ಮಾಡ್ಲಿಕ್ಕೆ ಸಾಧ್ಯ